ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪುದೀನ ಮಿಂಟ್ ಮತ್ತು ಸೋಂಪುದು ಒಂದು ಶರ್ಬತ್ ಪ್ರೀಮಿಕ್ಸ್ ತೋರಿಸ್ತಾ ಇದ್ದಾಳೆ ನನ್ನ ಸೊಸೆ. ಅದನ್ನು ಹೇಗೆ ಮಾಡಿಕೊಂಡ್ಲು ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ 1 ಕಪ್ಪು ಸೋಂಪು ತೊಗೊಂಡಿದ್ದಾಳೆ. ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು, ಅಸಿಡಿಟಿಗೂ ಕೂಡ ತುಂಬ ಒಳ್ಳೆಯದು ಇದು ಸೋಂಪು. ಇದು ಇದ್ರದ್ದು ಮಧ್ಯ ಅಗಿತಾ ಇದ್ದರೆ ಅದ್ರ ಜ್ಯೂಸ್ ಕುಡಿತಾ ಇದ್ದರೆ ಅಸಿಡಿಟಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. 2 ಸ್ಪೂನ್ ಕಾಳುಮೆಣಸು ಮತ್ತು ಇದು ಕಲ್ಲು ಸಕ್ಕರೆ, ಇದೊಂದು 1/4 ಕಪ್ ತೊಗೊಂಡಿದ್ದಾಳೆ. ಇದು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಿಂದೆ ಮುಂದೆ ಮಾಡ್ಕೊಳ್ಳಿ. 1 ಸ್ಪೂನು ಚಾಟ್ ಮಸಾಲ ಮತ್ತು 1 ಕಟ್ಟು ಮೇನ್ ಇದು ಪುದೀನ ಶರ್ಬತ್ತುಗೆ ಮೇನ್ ಬೇಕಾಗಿರೋದು ಪುದೀನ. ಅದು 1 ಕಟ್ಟನ್ನ ಚೆನ್ನಾಗಿ ತೊಳೆದು ನೆರಳಲ್ಲೇ ಒಣಗಿಸ್ಕೋಬೇಕಿದ್ದನ್ನ, ಬಿಸಿಲಲ್ಲಿ ಒಣಗಿಸ್ಬಾರ್ದು. ನೆರಳಲ್ಲಿ ಒಣಗಿಸ್ಬಿಟ್ಟು ಇದನ್ನು ಈಗ ಹುರ್ಕೊಳ್ತಾ ಇದ್ದಾಳೆ. ಫುಲ್ ಡ್ರೈ ಆಗೋಂಗೆ ಹುರ್ಕೊತಾ ಇದ್ದಾಳೆ. ಸ್ವಲ್ಪನೂ ಹಸಿ ಇರಬಾರ್ದು ಇದು, ಯಾಕೆಂದರೆ ಇದು ಸ್ಟೋರ್ ಮಾಡೋ ಪದಾರ್ಥ ಆಗಿರೋದ್ರಿಂದ ಹಸಿ ಇರಬಾರ್ದು, ಫುಲ್ ಡ್ರೈ ಆಗಿರಬೇಕಿದು. ಈ ಪುದೀನ ಎಷ್ಟು ಒಳ್ಳೆಯದು ಇದು ಅಂತಂದರೆ ನೋಡಿ, ಇದೊಂದು ಅಪಟೈಸರಾಗಿ ವರ್ಕ್ ಮಾಡುತ್ತೆ ಮತ್ತು ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿನ ರಿಲೀಸ್ ಮಾಡುತ್ತೆ ಇದು ಪುದೀನ. ಇದನ್ನು ನೋಡಿ ಚಟ್ನಿಲಿ ಯೂಸ್ ಮಾಡ್ಬೋದು. ಈಗಂತೂ ಪೇಸ್ಟ್ಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ ಇದನ್ನು. ಬಾಡಿನ ಕೂಲಾಗಿಡುತ್ತೆ ಈ ಪುದೀನ ನೋಡಿ. ಅದಕ್ಕೆ ನೋಡಿ, ಈಗ ಅದು ಪುದೀನನ ಡ್ರೈ ಮಾಡ್ಕೊಂಬಂದಾಯಿತು. 1 ಕಪ್ ಸೋಂಪು, 2 ಸ್ಪೂನು ಕಾಳುಮೆಣಸು, 1/4 ಕಪ್ಪು ಅಷ್ಟು ಸಕ್ಕರೆ ತೊಗೊಂಡಿದೆ. ಇನ್ನು ನೀವು ಎಷ್ಟು ಬೇಕೋ ಅಷ್ಟು ಹಿಂದೆ ಮುಂದೆ ಮಾಡ್ಕೊಳ್ಳಿ. ಮತ್ತು 1 ಸ್ಪೂನು ಚಾಟ್ ಮಸಾಲ. ಈಗ ಇದಿಷ್ಟನ್ನು ನಾವು ಮಿಕ್ಸರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ಸ್ಮೂತ್ ಪೌಡ್ರ್ ಮಾಡ್ಕೊಂಡು ತೊಗೊಂಬರ್ಬೇಕು. ಈಗ ತಂದಾಗಿದೆ. ಈಗ ನೀವು ಬೇಕು ಅಂದರೆ ಇದನ್ನು ಜರಡಿ ಕೂಡ ಇಟ್ಕೊಳ್ಬೋದು. ಇದನ್ನು ಸ್ಮೂತ್ ಆಗಿಲ್ಲ ಅಂತ ಅನಿಸಿದ್ರೆ, ಇದು ಸಮ್ಮರ್ ಕೂಲ್ ಡ್ರಿಂಕ್. ಇದು ಸಮ್ಮರ್ ಟೈಮಲ್ಲಿ ನಮ್ಮ ಬಾಡಿನ ತುಂಬ ಕೂಲಾಗಿಡುತ್ತೆ ಈ ಡ್ರಿಂಕ್ ಕುಡಿದ್ರೆ. ನಾವು ಪುದೀನ ಸೋಂಪು ಡ್ರಿಂಕ್ ಕುಡಿದ್ರೆ. ಈಗ ನೋಡಿ ಅದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದಾಳೆ. ಅದಕ್ಕೆ 2 ಲೋಟದಲ್ಲಿ ಅವಳು ತಣ್ಣನೆ ನೀರು ತೊಗೊಂಡಿದ್ದಾಳೆ, ಕೋಲ್ಡ್ ವಾಟ್ರ್ ತೊಗೊಂಡಿದ್ದಾಳೆ. ಇದು ಬೇಕಾದ್ರೆ ನೀವು ಸೋಡಾ ಕೂಡ ಹಾಕ್ಕೋಬೋದು. ಅದಕ್ಕೆ 1 ಸ್ಪೂನು ಪ್ರೀಮಿಕ್ಸ್ ಹಾಕ್ಕೊಂಡಿದ್ದಾಳೆ. ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಲಕ್ಬಿಟ್ಟು ಇವಾಗ ಮೇಲ್ಗಡೆ ಪುದೀನೆಯಿಂದ ಅಲಂಕಾರ ಮಾಡ್ತಾಯಿದ್ದಾಳೆ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಹೆಲ್ತಿ ಡ್ರಿಂಕ್, ಡೈಜೆಷನ್ಗೆ ಹೆಲ್ಪ್ ಮಾಡುವಂಥದ್ದು ತುಂಬ ಹೆಲ್ತಿ ಡ್ರಿಂಕು. ಮತ್ತು ಗಮ್ ಅಂತ ಸ್ಮೆಲ್ ಬರುತ್ತೆ. ಈ ಪುದೀನ ಜ್ಯೂಸ್ ಕುಡಿದ್ರೆ ನಮ್ಮ ಗಮ್ದು ಬ್ಯಾಡ್ ಓಡರ್ ಕೂಡ ಹೋಗುತ್ತೆ. ಇದು ಟ್ರೈ ಮಾಡಿ ನೀವು ಕೂಡ, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಥ್ಯಾಂಕ್ ಯು.